ನಿನ್ನನ್ನು ಇಗ್ನೋರ್ ಮಾಡಿದವರು ಒಂದು ದಿನ ನಿನ್ನ ವ್ಯಾಲ್ಯೂನ ಅರ್ಥ ಮಾಡ್ಕೊಳ್ಳೋ ದಿನ ಬರುತ್ತೆ. ಈ ಜಗತ್ತಿನಲ್ಲಿ ತುಂಬ ಒಳ್ಳೆ ಮನಸ್ಸು ಇರೋರೇ ಹೆಚ್ಚು ನೋವನ್ನು ತಿಂತಾರೆ. ಯಾಕಂದರೆ ಅವರು ಎಲ್ಲರನ್ನೂ ನಿಜವಾಗಿಯೇ ಪ್ರೀತಿಸಿರುತ್ತಾರೆ. ಅವರು ಫೇಕ್ ಕೇರನ್ನು ತೋರಿಸೋದಿಲ್ಲ, ನಿಜವಾಗಿಯೂ ಅಟ್ಯಾಚ್ಮೆಂಟನ್ನು ಕೊಡ್ತಾರೆ. ಯಾರಾದರೂ ಬೇಜಾರಾಗಿ ಇದ್ದರೆ ಮೊದಲು ಇವರೇ ಹೋಗಿ ಮಾತಾಡ್ತಾರೆ. ಯಾರಿಗಾದರೂ ಪ್ರಾಬ್ಲಮ್ ಇದ್ದರೆ ಇವ್ರಿಗಿರೋಂತಹ ಪ್ರಾಬ್ಲಮ್ ಪೇನನ್ನು ಮರೆತು ಹೆಲ್ಪ್ ಮಾಡ್ತಾರೆ. ಆದರೆ ವಿಚಿತ್ರ ಏನಂದರೆ ಇಂತಹ ಜನರನ್ನೇ ಹೆಚ್ಚು ಇಗ್ನೋರ್ ಮಾಡ್ತಾರೆ. ಕೆಲವೊಮ್ಮೆ ನಾವು ತುಂಬ ಇಂಪಾರ್ಟೆನ್ಸ್ ಕೊಟ್ಟವರೇ ನಮ್ಮನ್ನು ಲೀಸ್ಟ್ ಪ್ರಿಯಾರಿಟಿ ಥರ ಟ್ರೀಟ್ ಮಾಡ್ತಾರೆ. ಮೆಸೇಜ್ ಸೀನ್ ಮಾಡಿ ರೀಪ್ಲೇನೇ ಮಾಡೋದಿಲ್ಲ. ನಾವು ಇದ್ದರೂ ಇಲ್ಲದಂತೆ ಬಿಹೇವ್ ಮಾಡ್ತಾರೆ. ಆ ಸಮಯದಲ್ಲಿ ಮನಸ್ಸು ಕ್ವಯಟ್ಲಿ ಬ್ರೇಕಪ್ ಆಗುತ್ತೆ. ಹೊರಗೆ ನಾರ್ಮಲ್ ಆಗಿ ಇರೋ ಪ್ರಯತ್ನ ಏನೋ ಮಾಡ್ತೀವಿ, ಆದರೆ ಒಳಗೆ ಸಾವಿರಾರು ಪ್ರಶ್ನೆಗಳು ಶುರುವಾಗತ್ತೆ. ನಾನು ಏನಾದರೂ ತಪ್ಪು ಮಾಡಿದ್ನಾ? ನನ್ನಲ್ಲಿ ಏನಾದರೂ ಕಡಿಮೆ ಆಯಿತಾ? ನನ್ನ ವ್ಯಾಲ್ಯೂ ಯಾರಿಗೂ ಗೊತ್ತಾಗ್ತಿಲ್ವಾ? ಅಥವಾ ನನಗೆ ವ್ಯಾಲ್ಯೂನೇ ಇಲ್ವಾ? ಈ ಥಾಟ್ಸ್ ಸ್ಲೋಲಿ ಕಾನ್ಫಿಡೆನ್ಸ್ನ ಡೆಸ್ಟ್ರಾಯ್ ಮಾಡುತ್ತೆ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಇದನ್ನು ಸೈಕಾಲಜಿ ಪ್ರಕಾರ ರಿಪೀಟೆಡ್ ರಿಜೆಕ್ಷನ್ ಎಕ್ಸ್ಪೀರಿಯನ್ಸ್ ಆದಮೇಲೆ ಮನಸ್ಸು ಪ್ರತಿಯೊಂದು ಸ್ಮಾಲ್ ಚೇಂಜಸ್ಸನ್ನು ಓವರ್ ಥಿಂಕಿಂಗ್ ಮಾಡೋದನ್ನು ಶುರು ಮಾಡುತ್ತೆ. ಅದಕ್ಕೆ ರೀಪ್ಲೇ ಲೇಟಾಗಿ ಬಂದರೂ ಪೇನ್ ಆಗತ್ತೆ, ಟೋನ್ ಚೇಂಜ್ ಆದರೂ ಹರ್ಟ್ ಆಗತ್ತೆ. ಯಾಕಂದರೆ ಹಾರ್ಟ್ ಆಲ್ರೆಡಿ ಟಯರ್ಡ್ ಆಗಿರತ್ತೆ. ಆದರೆ ಲಿಸನ್ ಕೇರ್ಫುಲ್ಲಿ ಇರುತ್ತೆ. ಪ್ರತಿಯೊಬ್ಬರೂ ನಿನ್ನ ವ್ಯಾಲ್ಯೂ ಅರ್ಥ ಮಾಡ್ಕೋಬೇಕು ಅನ್ನೋದು ಇಂಪಾಸಿಬಲ್. ಚಿನ್ನದ ಬೆಲೆ ಗೊತ್ತಿಲ್ಲದವನ ಕೈಯಲ್ಲಿ ಚಿನ್ನ ಇದ್ದರೂ ಅದು ಸಾಮಾನ್ಯವಾದ ಕಲ್ಲೆ. ಹಾಗೆ ನಿನ್ನ ಒಳ್ಳೆ ಮನಸ್ಸಿನ ಬೆಲೆ ಗೊತ್ತಿಲ್ಲದವರು ಇದ್ದಾರೆ ಅಂದರೆ ಅದು ನಿನ್ನ ತಪ್ಪಲ್ಲ. ಕೆಲವರು ಲೈಫ್ನಲ್ಲಿ ಸ್ಟೇ ಮಾಡೋದಕ್ಕೆ ಬರುವುದಿಲ್ಲ, ಲೆಸನ್ ಕಲಿಸೋದಕ್ಕೆ ಬರುತ್ತಾರೆ. ಕೆಲವರು ಟ್ರಸ್ಟ್ ಮೀನಿಂಗ್ ಕಲಿಸುತ್ತಾರೆ, ಇನ್ನೂ ಕೆಲವರು ಸೈಲೆನ್ಸ್ ವ್ಯಾಲ್ಯೂ ಕಲಿಸುತ್ತಾರೆ, ಮತ್ತೊಬ್ಬರು ಪೇನ್ಫುಲ್ ಟ್ರೂತ್ ಏನು ಅಂತ ಕಲಿಸ್ತಾರೆ. ಈ ಜಗತ್ತು ನಿನ್ನ ಸ್ಟ್ರಗಲ್ ನೋಡೋದಿಲ್ಲ, ಜನರಿಗೆ ರಿಸಲ್ಟ್ ಮಾತ್ರ ಕಾಣಿಸುತ್ತದೆ. ನೀನು ರಾತ್ರಿ ಎಷ್ಟು ಅಳುತ್ತಿದ್ದೆ, ಎಷ್ಟು ಸ್ಲೀಪ್ಲೆಸ್ ನೈಟ್ಸ್ ಎಕ್ಸ್ಪೀರಿಯನ್ಸ್ ಮಾಡಿದೆ, ಎಷ್ಟು ಬಾರಿ ಗೀವ್ ಅಪ್ ಮಾಡಬೇಕು ಅಂತ ಫೀಲ್ ಮಾಡಿದೆ, ಇವೆಲ್ಲ ಯಾರಿಗೂ ಕಾಣಿಸೋದಿಲ್ಲ. ಆದರೆ ರಿಮೆಂಬರ್ ಒನ್ ಥಿಂಗ್, ಡಾರ್ಕೆಸ್ಟ್ ನೈಟ್ಸ್ ನಂತರವೇ ಸನ್ರೈಸ್ ಬರುತ್ತದೆ. ಇವತ್ತು ನಿನ್ನ ಲೈಫ್ ಸ್ಲೋ ಆಗಿರಬಹುದು, ಮನಿ ಪ್ರಾಬ್ಲಮ್ಸ್ ಕೂಡ ಇರ್ಬೋದು, ಲೋನ್ಲಿ ಫೀಲ್ ಆಗ್ಬೋದು. ಆದರೆ ಇದರಿಂದ ನಿನ್ನ ಫ್ಯೂಚರ್ ಡಿಸೈಡ್ ಆಗೋದಿಲ್ಲ. ಒಂದು ಬೀಜವು ಮಣ್ಣಿನೊಳಗೆ ಹೂತು ಹೋದಾಗ ಅದಕ್ಕೆ ತನ್ನ ಲೈಫ್ ಮುಗೀತು ಅಂತ ಅನಿಸಿರ್ಬೋದು. ಆದರೆ ಅದೇ ಬೀಜ ಒಂದು ದಿನ ದೊಡ್ಡ ಮರವಾಗುತ್ತದೆ. ಹಾಗೇನೆ ಇವತ್ತಿನ ಪೇನ್ ಕೂಡ ಒಂದು ದಿನ ನಿನ್ನ ಸ್ಟ್ರೆಂತ್ ಆಗ್ಬೋದು. ನಿನ್ನನ್ನು ಇಗ್ನೋರ್ ಮಾಡಿದವರು ಒಂದು ದಿನ ನಿನ್ನ ಆಬ್ಸೆನ್ಸನ್ನು ಫೀಲ್ ಮಾಡ್ತಾರೆ. ಯಾಕಂದರೆ ಜೆನ್ಯೂನ್ ಪೀಪಲ್ ರೇರ್ ಆಗಿ ಸಿಗೋದು. ಈ ಜನ್ರೇಷನ್ನಲ್ಲಿ ಫೇಕ್ ಸ್ಮೈಲ್ ಈಸಿಯಾಗಿ ಸಿಗತ್ತೆ, ಆದರೆ ಪ್ಯೂರ್ ಹಾರ್ಟ್ ತುಂಬ ರೇರ್. ಆದ್ದರಿಂದ ಪ್ಲೀಸ್ ನಿನ್ನ ಒಳ್ಳೆ ಮನಸ್ಸನ್ನು ಹೇಟ್ ಮಾಡಬೇಡ. ಕೆಲವರು ಹರ್ಟ್ ಮಾಡಿದ್ರು ನೀನು ಬ್ಯಾಡ್ ಪರ್ಸನ್ ಆಗಬೇಡ. ಯಾಕಂದರೆ ಕರ್ಮ ಸ್ಲೋ ಆಗಿರ್ಬೋದು, ಆದರೆ ಬ್ಲೈಂಡ್ ಅಲ್ಲ. ನಿನ್ನ ಕಣ್ಣೀರಿನ ಬೆಲೆ ಒಂದು ದಿನ ಎಲ್ಲರಿಗೂ ತಿಳಿಯುತ್ತದೆ. ಆದರೆ ಅದಕ್ಕೂ ಮುಂಚೆ ನೀನು ಒಂದು ಥಿಂಗ್ ಲರ್ನ್ ಮಾಡಬೇಕು, ಅದೇ ಸೆಲ್ಫ್ ರೆಸ್ಪೆಕ್ಟ್. ಯಾರು ರಿಪೀಟೆಡ್ಲಿ ನಿನ್ನನ್ನು ಹರ್ಟ್ ಮಾಡುತ್ತಾರೋ ಅವರ ಹಿಂದೆ ಓಡಬೇಡ. ಬೆಗ್ ಮಾಡಿ ಅಟೆನ್ಷನ್ ಕೇಳಬೇಡ. ನಿನ್ನ ಪ್ರೆಸೆನ್ಸ್ ವ್ಯಾಲ್ಯೂ ಇಲ್ಲದ ಜಾಗದಲ್ಲಿ ನಿನ್ನ ಆಬ್ಸೆನ್ಸ್ ಕೂಡ ಮ್ಯಾಟರ್ ಆಗೋದಿಲ್ಲ.
ಆದ್ದರಿಂದ ಸ್ಲೋಲಿ ಮೂವ್ ಅವೇ, ಸೈಲೆಂಟ್ ಆಗಿ ಗ್ರೋ ಆಗು. ಈಗ ಜಗತ್ತು ನಿನ್ನ ಸ್ಟ್ರಗಲ್ ನೋಡಿ ನಗಬಹುದು, ಆದರೆ ಒನ್ ಡೇ ಅವರೇ ನಿನ್ನ ಸಕ್ಸಸ್ ಸ್ಟೋರಿ ನೋಡಿ 100% ಮಿಡಲ್ ಕ್ಲಾಸ್ ಲೈಫ್ ಈಸಿ ಅಲ್ಲ. ಕೆಲವರು ಫ್ಯಾಮಿಲಿಗಾಗಿ ತಮ್ಮ ಡ್ರೀಮ್ಸ್ನ ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೋತಾರೆ. ಕೆಲವರು ಸ್ಮೈಲ್ ಹಿಂದೆ ಪೇನ್ ಹಿಂದೆ ಮಾಡ್ತಾರೆ, ಆದರೂ ಪ್ರತಿದಿನ ಮತ್ತೆ ಎದ್ದು ಫೈಟ್ ಮಾಡ್ತಾರೆ. ಅದೇ ಅಲ್ವಾ ರಿಯಲ್ ಸ್ಟ್ರೆಂತ್ ಅಂದರೆ. ಸ್ಟ್ರಾಂಗ್ ಪೀಪಲ್ ಅಂದರೆ ನೆವರ್ ಕ್ರೈ ಮಾಡುವವರು ಅಲ್ಲ, ಅತ್ತ ಮೇಲೂ ಮತ್ತೆ ಬದುಕೋ ಕರೇಜ್ ಇರುವವರು. ರಾತ್ರಿ ಒಬ್ಬೊಂಟಿಯಾಗಿ ಅಳುತ್ತಿರುವ ನೀನು ಈ ವಿಡಿಯೋ ನೋಡ್ತಾ ಇದ್ರೆ ಒಂದು ಮಾತು ನೆನಪಿಟ್ಕೋ, ನಿನ್ನ ಸ್ಟೋರಿ ಇನ್ನೂ ಮುಗಿದಿಲ್ಲ. ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಬರೋಕ್ಕೂ ಮುಂಚೆ ಹೀರೋ ಯಾವತ್ತೂ ಸ್ಟ್ರಗಲ್ ಮಾಡ್ತಾನೆ ಇರ್ತಾನೆ. ಹಾಗೆ ನಿನ್ನ ಲೈಫ್ಗೂ ಒಂದು ಟರ್ನಿಂಗ್ ಪಾಯಿಂಟ್ ಬಂದೇ ಬರುತ್ತೆ. ಆ ದಿನದವರೆಗೂ ಗೀವ್ ಅಪ್ ಮಾಡಬೇಡ, ನಿನ್ನನ್ನು ಹೇಟ್ ಮಾಡಬೇಡ, ನಿನ್ನ ವ್ಯಾಲ್ಯೂ ಬಗ್ಗೆ ಡೌಟ್ ಪಡಬೇಡ. ಯಾಕಂದರೆ ಒಂದು ದಿನ ನಿನ್ನನ್ನು ಇಗ್ನೋರ್ ಮಾಡಿದವರೇ ಇವನು ಅಥವಾ ಇವಳು ಇಷ್ಟು ಸ್ಟ್ರಾಂಗ್ ಆಗಿ ಹೇಗೆ ಬಂದರು ಅಂತ ಆಶ್ಚರ್ಯ ಪಡ್ತಾರೆ. ಆ ದಿನದವರೆಗೂ ತಾಳ್ಮೆಯಿಂದಿರು. ಇಂದು ನಿನ್ನ ಮೌಲ್ಯವನ್ನು ದುರ್ಬಲತೆ ಅಂತ ಭಾವಿಸುವವರು ನಾಳೆ ಅದೇ ಮೌನದ ಹಿಂದೆ ಇದ್ದ ಶಕ್ತಿಯನ್ನು ನೋಡಿ ಬೆರಗಾಗುತ್ತಾರೆ. ನಿನ್ನ ಸಮಯ ಕೆಟ್ಟಿದೆ ಅಷ್ಟೇ, ನೀನು ಕೆಟ್ಟವನು ಅಥವಾ ಕೆಟ್ಟವಳು ಅಲ್ಲ. ಸಮಯ ಬದಲಾಗುತ್ತದೆ, ಬದುಕು ಕೂಡ ಬದಲಾಗುತ್ತದೆ. ಇಂದು ನಿನ್ನನ್ನು ಕಡೆಗಣಿಸಿದವರೇ ನಾಳೆ ನಿನ್ನ ಒಂದು ಮಾತಿಗಾಗಿ ಕಾಯುವ ದಿನ ಬರುತ್ತದೆ. ನಿನ್ನ ಕಣ್ಣೀರಿನ ಬೆಲೆ ಈಗ ಯಾರಿಗೂ ಗೊತ್ತಾಗದೇ ಇರಬಹುದು, ಆದರೆ ಒಂದು ದಿನ ಅದೇ ನೋವು ನಿನ್ನ ಶಕ್ತಿಯಾಗುತ್ತದೆ. ತಾಳ್ಮೆಯಿಂದ ಮುಂದೆ ನಡೆಯುತ್ತಿರು, ಏಕೆಂದರೆ ದೇವರು ತಡ ಮಾಡುತ್ತಾನೆ, ಆದರೆ ತಪ್ಪಂತೂ ಮಾಡುವುದಿಲ್ಲ. ಇಂದು ನೀನು ಒಬ್ಬೊಂಟಿಯಾಗಿದ್ದೀಯಾ ಅನ್ನಿಸಬಹುದು, ಆದರೆ ಇದೇ ಒಂಟಿತನ ಒಂದು ದಿನ ನಿನ್ನನ್ನು ಅಸಾಧಾರಣ ವ್ಯಕ್ತಿಯನ್ನಾಗಿಸುತ್ತದೆ. ನಿನ್ನನ್ನು ಕಳೆದುಕೊಂಡವರು ಒಂದು ದಿನ ಅವನು ಅಥವಾ ಅವಳು ನಮ್ಮ ಜೀವನದಲ್ಲಿ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತೆ ಅಂತ ಯೋಚಿಸುವ ಸಮಯ ಬರುತ್ತದೆ. ನಿನ್ನ ಕಷ್ಟದಲ್ಲಿ ನಿನ್ನ ಜೊತೆ ಇದ್ದವರು ಮತ್ತು ನಿನ್ನ ಮೇಲೆ ನಂಬಿಕೆ ಇಟ್ಟವರು ತುಂಬ ದೊಡ್ಡವರು. ಸೋಲು ಬಂದಾಗ ಎಲ್ಲರೂ ದೂರ ಹೋಗುತ್ತಾರೆ, ಆದರೆ ಗೆಲುವು ಬಂದ ದಿನ ಅದೇ ಜನ ಹತ್ತಿರ ಬರಲು ಪ್ರಯತ್ನಿಸುತ್ತಾರೆ. ಈಗ ನೀನು ಸೈಲೆಂಟ್ ಆಗಿದ್ದೀಯಾ ಅಷ್ಟೇ. ಒಂದು ದಿನ ನಿನ್ನ ಸಕ್ಸಸ್ ಜೋರಾಗಿ ಮಾತನಾಡುತ್ತೆ. ನಿನ್ನನ್ನು ತಗ್ಗಿಸಲು ಪ್ರಯತ್ನಿಸಿದವರೇ ಒಂದು ದಿನ ನಿನ್ನ ಎತ್ತರವನ್ನು ನೋಡಿ ಮಾತೇ ಬಾರದೆ ನಿಂತುಕೊಳ್ಳುತ್ತಾರೆ ನಿನ್ನೆದುರೇ. ಎಲ್ಲರೂ ನಿನ್ನನ್ನು ಬಿಟ್ಟು ಹೋದ ಸಮಯದಲ್ಲೂ ನೀನು ನಿನ್ನ ಮೇಲೆ ಮತ್ತು ಭಗವಂತನ ಮೇಲೆ ನಂಬಿಕೆ ಇಟ್ಟರೆ ಅದೇ ನಿನ್ನ ದೊಡ್ಡ ಗೆಲುವು. ನಿನ್ನ ಸ್ಟೋರಿ ಈಗ ಸ್ಯಾಡ್ ಆಗಿರ್ಬೋದು, ಆದರೆ ಕ್ಲೈಮ್ಯಾಕ್ಸ್ ಮಾತ್ರ ಪವರ್ಫುಲ್ ಆಗಿರುತ್ತೆ. ನಿನ್ನ ಮೌಲ್ಯ ಅರಿಯದವರಿಗಾಗಿ ಬೇಸರ ಪಡಬೇಡ. ವಜ್ರದ ಬೆಲೆ ಎಲ್ಲರಿಗೂ ಗೊತ್ತಿರುವುದಿಲ್ಲ. ಇಂದು ನಿನ್ನನ್ನು ಇಗ್ನೋರ್ ಮಾಡಿದವರು ನಾಳೆ ನಿನ್ನ ಅಟೆನ್ಷನ್ಗಾಗಿ ಕಾಯೋ ದಿನ ಬರುತ್ತೆ. ದೇವರು ಮತ್ತು ಬದುಕು ಪರೀಕ್ಷಿಸುತ್ತದೆ ಅಷ್ಟೇ, ಒಡೆದು ಹಾಕಲು ಅಲ್ಲ, ಇನ್ನಷ್ಟು ನಿನ್ನನ್ನು ಸ್ಟ್ರಾಂಗ್ ಮಾಡಲಿಕ್ಕೆ. ನಿನ್ನ ತಾಳ್ಮೆಯನ್ನು ದುರ್ಬಲತೆ ಅಂದುಕೊಳ್ಳಬೇಡ. ಶಾಂತವಾಗಿರುವ ಸಮುದ್ರವೇ ಹೆಚ್ಚು ಆಳವಾಗಿರುತ್ತದೆ. ಇಂದು ನೀನು ಮೌನವಾಗಿದ್ದೀಯಾ ಅಂದರೆ ಒಂದು ದಿನ ನಿನ್ನ ಹೆಸರು ಸಾಕು ಎಲ್ಲರಿಗೂ ಉತ್ತರ ಆಗಲು. ನಿನ್ನ ಹೃದಯಕ್ಕೆ ನೋವು ಕೊಟ್ಟವರಿಗಿಂತ ನಿನ್ನ ನೋವನ್ನು ನೋಡುತ್ತಿರುವ ದೇವರೇ ದೊಡ್ಡವರು. ಒಂದು ದಿನ ನೀನು ಇಷ್ಟು ಮುಂದೆ ಹೋಗುತ್ತೀಯಾ ಅಂದರೆ ನಿನ್ನನ್ನು ನೋಯಿಸಿದವರು ನಿನ್ನವರೆಗೆ ತಲುಪಲು ಸಾಧ್ಯವಾಗುವುದಿಲ್ಲ.
ನಿನ್ನ ಸಮಯ ಬರುತ್ತಿದೆ. ಆದ್ದರಿಂದ ಈಗ ಬಂದ ಕಷ್ಟಕ್ಕೆ ಹೆದರಬೇಡ. ರಾತ್ರಿ ಎಷ್ಟು ಕತ್ತಲಾಗಿದ್ದರೂ ಬೆಳಗ್ಗೆ ಬರೋದನ್ನು ಯಾರೂ ತಡೆಯಲಾರರು. ಯಾರು ಜೊತೆಗಿಲ್ಲ ಅಂತ ಬೇಸರ ಪಡಬೇಡ. ಕೆಲವು ಪ್ರಯಾಣಗಳನ್ನು ದೇವರು ಒಬ್ಬರೇ ನಡೆಸುತ್ತಿರುತ್ತಾನೆ. ಇಂದು ನಿನ್ನನ್ನು ನೋಡಿ ನಗುವವರು ನಾಳೆ ನಿನ್ನ ಸಕ್ಸಸ್ ನೋಡಿ ಮೌನವಾಗುತ್ತಾರೆ. ನೀನು ಕಳೆದುಕೊಂಡದ್ದು ಕೇವಲ ಕೆಲವರನ್ನು ಮಾತ್ರ, ಆದರೆ ನೀನು ಆಗುವ ವ್ಯಕ್ತಿ ತುಂಬ ದೊಡ್ಡದು. ಇದೆಲ್ಲವೂ ನಿಜ ಅಂತ ನಿಮಗೆ ಅನಿಸಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಬರೆದು ತಿಳಿಸಿ. ಜೈ ಶ್ರೀ ಕೃಷ್ಣ ಪರಮಾತ್ಮ. ವೀಕ್ಷಕರೇ, ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಹಾಗೆ ಇದೇ ರೀತಿಯ ಇನ್ಫಾರ್ಮೇಷನ್ಸ್ಗಾಗಿ, ಸಂದೇಶಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.